ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೋಸ್ಕರ ಒಂದು ಅದ್ಭುತವಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಂದಿದ್ದೇನೆ. ಇದು ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬಾ ಆರೋಗ್ಯದಾಯಕವಾದ, ರುಚಿಕರವಾದ ಮತ್ತು ಬಾಡಿಯನ್ನು ಕೂಲಾಗಿ ಇಡುವಂಥ ಒಂದು ತಿಂಡಿ. ಹಾಗಾದರೆ ಬನ್ನಿ, ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಸ್ನೇಹಿತರೆ, ನಾನಿಲ್ಲಿ ಒಂದು ಸೋರೆಕಾಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಇದು ಬಲ್ತಿದೆ, ಆದ ಕಾರಣ ಸಿಪ್ಪೆಯನ್ನು ತೆಳ್ಳಗೆ ತೆಗಿತಾ ಇದ್ದೇನೆ. ಎಳೆದಾದರೆ ಸಿಪ್ಪೆ ಮತ್ತು ಬೀಜವನ್ನು ತೆಗಿಬೇಕು ಅಂತಿಲ್ಲ. ಇಲ್ಲಿ ಬೀಜವನ್ನು ಕೂಡ ತೆಗಿತಾ ಇದ್ದೇನೆ. ಸ್ವಲ್ಪ ಬಲ್ತಿದ ಕಾರಣ ಬೀಜ ಮತ್ತು ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ ಹೀಗೆ ಇಡುವ. ಆನಂತರ ಇದನ್ನೆಲ್ಲ ನಾವು ತುರಿಮಣೆಯಲ್ಲಿ ಹೀಗೆ ತುರ್ಕೊಂಡ್ರೆ ಆಯಿತು. ಸೋರೆಕಾಯನ್ನು ನೋಡಿ ತುರ್ಕೊಂಡಾಯಿತು. ಇದನ್ನು ತುರಿಲಿಕ್ಕಾಗೋದಿಲ್ಲ. ಇದನ್ನು ನಾವು ಬೇಕಾದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೋದು. ಇಲ್ಲಿ 2 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ 3ರಿಂದ 4 ಸಲ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೀರು ಸೋಸಿದ ನಂತರ ಹಾಗೆ ಇಟ್ಟಿದ್ದೇನೆ. ಹೀಗೆ ನೋಡಿ ಅಕ್ಕಿ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ. ತರಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ರವೆ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಅಕ್ಕಿಯನ್ನು ನೋಡಿ ಪೌಡರ್ ಮಾಡಿಕೊಂಡಾಯಿತು. ಈ ರೀತಿ ತರಿ ರವೆ ಉಂಟಲ್ಲ, ರವೆಗಿಂತಲೂ ಸ್ವಲ್ಪ ಕಡಿ ಜಾಸ್ತಿ ಉಂಟು, ದಪ್ಪ ಜಾಸ್ತಿ ಉಂಟು. ರವೆಯಷ್ಟು ಸಪೂರಕ್ಕೆ ಮಾಡೋದು ಬೇಡ, ಯಾಕೆ ಸ್ವಲ್ಪ ದಪ್ಪ ಇರಲಿ. ಗೋಧಿ ಕಡಿ ಉಂಟಲ್ಲ, ಸಜ್ಜಿಗೆ ಅಂತ ಹೇಳ್ತೇವೆ ನೋಡಿ, ಆ ರೀತಿಯಲ್ಲಿ ಉಂಟು. ಈಗ ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ನಿಮ್ಮ ಸ್ವೀಟಿಗೆ ಅನುಸಾರ ತಗೊಂಡ್ರೆ ಆಯಿತು. ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ತಗೊಳ್ಬೋದು. ನಾನಿಲ್ಲಿ ಅಕ್ಕಿ ತಗೊಂಡ ಕಪ್ಪಲ್ಲಿ 1 ಕಪ್ಪಿನ ಬೆಲ್ಲದ ಪೌಡ್ರ್ ತಗೊಂಡಿದ್ದೇನೆ. ಅದಕ್ಕೀಗ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಅದಕ್ಕೀಗ ಏಲಕ್ಕಿ ಪೌಡ್ರು, ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಇದ್ರ ಜೊತೆಯಲ್ಲಿ ನೆನೆ ಹಾಕಿದಂಥ ಕಡಲೆಬೇಳೆ, ಒಂದು 2 ಗಂಟೆ ಆದರೂ ಕಡಲೆಬೇಳೆ ನೆನೆಬೇಕು. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಕಡಲೆಬೇಳೆ ಸೇರಿಸಿದ್ರು ಉಂಟಲ್ಲ, ಒಳ್ಳೇದಾಗ್ತದೆ ನಮಗೆ ಬಾಯಿಗೆ ಅಲ್ಲಿ. ಇವಾಗ ಇದಕ್ಕೆ ಇದು ನಾವು ತುರ್ಕೊಂಡಂಥ ಸೋರೆಕಾಯಿಯನ್ನು ಹಾಕಿಕೊಳ್ಳುವ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ನೋಡಿ ಸೋರೆಕಾಯಿ ಮತ್ತು ಬೆಲ್ಲ ತೆಂಗಿನಕಾಯಿ ಸೇರಿಸಿ ಚೆನ್ನಾಗಿ ನೀರು ಬಿಟ್ಟುಕೊಂಡಿದೆ. ಈ ಹೊತ್ತಿಗೆ ನಾವೀಗ ಪೌಡ್ರ್ ಮಾಡಿ ಇಟ್ಟುಕೊಂಡಂತ ಅಕ್ಕಿ ತರಿಯನ್ನು ಹಾಕಿಕೊಳ್ಳುವ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ತುರಿಲಿಕ್ಕೆ ಆಗದೆ ಸೋರೆಕಾಯಿ ಇತ್ತಲ್ಲ, ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಹೀಗೆ ರುಬ್ಬಿಕೊಂಡಿದ್ದೇನೆ. ಅಂದರೆ ಜಾಸ್ತಿ ನಯ ಬೇಡ, ಪಲ್ಸ್ ಮುಡಿಗೆ ಹಾಕಿ 1-2 ರೌಂಡ್ ತಕ್ಕೊಂಡು ಬಂದರೆ ಸಾಕು. ತರಿ ಇರಲಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲ ಕೂಡ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡುವ. ಇಲ್ಲಿ ನೋಡಿ ಸೋರೆಕಾಯಿ, ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೆರೆತಿದೆ ನೋಡಿ. ಹೀಗೆ ಉಂಟು. ಸ್ವಲ್ಪ ನೋಡಿ ಈ ರೀತಿಯಲ್ಲಿ ಉಂಟು. ನೀರು ಸೇರಿಸಲಿಲ್ಲ, ಸೋರೆಕಾಯಿ ಇದೆ ನೀರೇ ನೋಡಿ. ಹೀಗೆ ಚೆನ್ನಾಗಿ ಕಲಸಿಕೊಂಡಾಯಿತು. ಇನ್ನು ಇದನ್ನು ಒಮ್ಮೆ ಇದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹೀಗೆ ನೆನೆಲಿಕ್ಕೆ ಬಿಡುವ. ಇಲ್ಲಿ ಒಂದು ಬಾಳೆ ಎಲೆಯನ್ನು ಬಾಡಿಸಿಕೊಳ್ಳುವ. ಬಾಡಿಸೋದು ನಾವು ಇಡ್ಲಿ ಪಾತ್ರೆಗೆ ಹಾಕಿದ್ರು ಉಂಟಲ್ಲ, ಅದು ಹರಿತದೆ, ಹಾಗಾಗಿ ಬಾಡಿಸೋದು. ಎಲೆಯನ್ನೆಲ್ಲ ಬಾಡಿಸಿದ ನಂತರ ಇದರ ಈ ನಾರು ಉಂಟಲ್ಲ, ಅದನ್ನು ಸ್ವಲ್ಪ ತೆಗೆಯುವ. ಎಲೆ ಹರಿದೋಗ್ಬಾರ್ದು. ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇವಾಗ ಈ ಬಾಳೆ ಎಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ನೋಡಿ ಈ ರೀತಿ ಹಾಕಿಕೊಂಡ್ರೆ ಆಯ್ತು. ನೋಡಿ ಈ ರೀತಿ ಹಾಕಿಕೊಳ್ಳುವ. ನೋಡಿ ಒಂದು 10 ನಿಮಿಷ ಆಯಿತು. ಚೆನ್ನಾಗಿ ನಮ್ಮ ಅಕ್ಕಿ ತರಿ ನೆಂದಿದೆ ನೋಡಿ, ಗಟ್ಟಿಯಾಗಿದೆ ನೋಡಿ. ಈ ರೀತಿ ಉಂಟು ನೋಡಿ. ನೀರೇನು ಸೇರಿಸೋದು ಬೇಡ, ಇದರಲ್ಲಿ ಬೇಯ್ತದೆ. ಇವಾಗ ಇದನ್ನು ನಾವು ಇಲ್ಲಿ ಇವಾಗ ನಾವು ಕುದಿಲಿಕ್ಕೆ ನೀರನ್ನು ಇಟ್ಟಿದ್ದೇವೆ ಮಡಿಕೆಯಲ್ಲಿ. ಹಾಗೆ ಬಾಳೆ ಎಲೆಯನ್ನು ಕೂಡ ಹಾಕಿದ್ದೇವೆ. ಇದಕ್ಕೆ ಈಗ ನಾವು ಈ ಹಿಟ್ಟನ್ನು ಹಾಕಿಕೊಳ್ಳ. ಹಾಕಿಕೊಂಡು ಹೀಗೆ ಲೆವೆಲ್ ಮಾಡಿದರೆ ಚೆನ್ನಾಗಿ
ಯಾವಾಗಲೂ ನಾವು ಹಿಟ್ಟನ್ನು ಹಾಕುವಾಗ ಉಂಟಲ್ಲ, ಇಡ್ಲಿ ಮಡಿಕೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇರಬೇಕು. ಕುದ್ದ ನಂತರವೇ ನಾವು ಹಿಟ್ಟನ್ನು ಹಾಕಬೇಕು. ಇವಾಗ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ಇದೀಗ 25 ನಿಮಿಷ ನಂತರ ಸೋರೆಕಾಯಿ ಕಡುಬು ಬೆಂದಿದೆ. ನೀವು ಒಂದು ಚಾಕು ಕಡ್ಡಿಯನ್ನವರು ಹಾಕಿ ನೋಡ್ಬೋದು ಬೆಂದಿದೆ ಇಲ್ವ ಅಂತ. ಕಡ್ಡಿಗೆ ಅಂಟದಿದ್ದರೆ ಬೆಂದಿದೆ ಅಂತ ಲೆಕ್ಕ. ಹಾಗೆ ನಮ್ಮ ಕಡುಬು ಕೂಡ ಬೆಂದಿದೆ. ತುಂಬಾ ಸಾಫ್ಟಾಗಿ, ಅಂದರೆ ಉದುರುದುರಾಗಿರ್ತದೆ. ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ತುಪ್ಪ ಇಲ್ಲ ಖಾರದ ಚಟ್ನಿ ಕೂಡ ಜೊತೆ ಕೂಡ ತಿನ್ಬೋದು. ತುಂಬಾ ಒಳ್ಳೆಯದಾಗ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರು ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ನಾಳಿನ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.